ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 18/10/2020ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರನ್ನು ನೋಡೋಣ. ಮೊದಲನೇ ಪ್ರಶ್ನೆ, BSE ಡ್ಯಾಶ್ ಅನ್ನು ಸೂಚಿಸುತ್ತದೆ? ಉತ್ತರ ಎ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ಸೂಚಿಸುತ್ತದೆ. ಎರಡನೇ ಪ್ರಶ್ನೆ, ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ? ಉತ್ತರ ಡಿ, ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಮೂರನೇ ಪ್ರಶ್ನೆ, ಆದಾಯ ತೆರಿಗೆ ಒಂದು ನೇರ ತೆರಿಗೆಯಾಗಿದೆ. ಉತ್ತರ ಬಿ. ನಾಲ್ಕನೇ ಪ್ರಶ್ನೆ, GNP ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಅನ್ನು ಸೂಚಿಸುತ್ತದೆ? ಉತ್ತರ ಸಿ, ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್. ಐದನೇ ಪ್ರಶ್ನೆ, ಮೂರು ಹುಡುಗರು ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಏನು? ಉತ್ತರ 9 ವರ್ಷಗಳು. ಆರನೇ ಪ್ರಶ್ನೆ, ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಉತ್ತರ 60 ದಿನಗಳು. ಏಳನೇ ಪ್ರಶ್ನೆ, ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಉತ್ತರ 14. ಎಂಟನೇ ಪ್ರಶ್ನೆ, 1 ಕಿಲೋಮೀಟರ್ 0.62 ಮೈಲಿಗೆ ಸಮಾನ. ಒಂಬತ್ತನೇ ಪ್ರಶ್ನೆ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿಯೂ ಬಲ ತುದಿಯಿಂದ 14ನೇದಾಗಿಯೂ ಇದೆ. ಆ ಸಾಲಿನಲ್ಲಿ ಮೊತ್ತವಾಗಿ ಅಥವಾ ಒಟ್ಟು ಎಷ್ಟು ಮರಗಳಿವೆ? 20. ಹತ್ತನೇ ಪ್ರಶ್ನೆ, 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲುಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲುಗಾಡಿಯ ಉದ್ದವೆಷ್ಟು? 150 ಮೀಟರ್. 11ನೇ ಪ್ರಶ್ನೆ, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದರ ಉತ್ತರ 10. ವಿಡಿಯೋವನ್ನು ಪೌಸ್ ಮಾಡಿ ಬಿಡಿಸುವ ವಿಧಾನವನ್ನು ಗಮನಿಸಿ. 12ನೇ ಪ್ರಶ್ನೆ, ಈ ಕ್ರಮದಲ್ಲಿ ಮುಂದಿನ ಅಂಕೆ ಯಾವುದು? ಉತ್ತರ 64. 13ನೇ ಪ್ರಶ್ನೆ, ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹಾಗಾದರೆ ಅವನ ವೇಗ ಕಿಲೋಮೀಟರ್ ಡ್ಯಾಶ್ ಕಿಲೋಮೀಟರ್ ಆಗಿರುತ್ತದೆ? ಉತ್ತರ 30 ಕಿಲೋಮೀಟರ್ ಆಗಿರುತ್ತದೆ. 14ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ಉತ್ತರ ಸಿ, ಇಂಡಿಯನ್ ರೋಲರ್ ನೀಲ್ಕಂಠ್. 15ನೇ ಪ್ರಶ್ನೆ, US ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೈಟಲನ್ನು 2020ರಲ್ಲಿ ಯಾರು ಜಯಿಸಿದರು? ಉತ್ತರ ಬಿ, ಡೊಮಿನಿಕ್ ಥೀಮ್. 16ನೇ ಪ್ರಶ್ನೆ, ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಬಸವರಾಜ್ ಡ್ಯಾಶ್ ಜೊತೆ ಸಂಬಂಧಿಸಿದ್ದಾರೆ? ಉತ್ತರ ಸಿ, ಸಂಗೀತ ಜೊತೆ ಸಂಬಂಧಿಸಿದ್ದಾರೆ. 17ನೇ ಪ್ರಶ್ನೆ, ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು? ಉತ್ತರ ಡಿ, ಮೇಘಾಲಯ. 18ನೇ ಪ್ರಶ್ನೆ, ಅಶೋಕ್ ಲವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ? ಉತ್ತರ ಡಿ, ರಾಜೀವ್ ಕುಮಾರ್. 19ನೇ ಪ್ರಶ್ನೆ, ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಉತ್ತರ ಎ, ಬ್ರಹ್ಮಪುತ್ರ ನದಿ. 20ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು? ಉತ್ತರ 114. 21ನೇ ಪ್ರಶ್ನೆ, ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮ? ಉತ್ತರ ಸಿ, ರಷ್ಯಾ ದೇಶ. 22ನೇ ಪ್ರಶ್ನೆ, ಕರ್ನಾಟಕ ರಾಜ್ಯವು ಕೋವಿಡ್-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ? ಉತ್ತರ ಎ, ಆಪ್ತಮಿತ್ರ. 23ನೇ ಪ್ರಶ್ನೆ, ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು
ಪುನಶ್ಚೇತಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ? ಉತ್ತರ ಎ ಕರ್ನಾಟಕ ರಾಜ್ಯ. 24ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ? ಉತ್ತರ ಡಿ ಕಂಬಳ. 25ನೇ ಪ್ರಶ್ನೆ, ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನ ಅನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಬಿ ಗಂಗಾವತಿ. ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ? ಇದು ಗ್ರೇಸ್ ಅಂಕವಾಗಿದೆ. 27ನೇ ಪ್ರಶ್ನೆ, ಅನಿಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಬಿ. 28ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತು? UAE. ಉತ್ತರ ಸಿ. 29ನೇ ಪ್ರಶ್ನೆ, ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಉತ್ತರ ಡಿ ಕರ್ನಾಟಕ ರಾಜ್ಯ. 30ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು? ಉತ್ತರ ಎ ಜಯರಾಮ್ ರಾಜೇಂದ್ರ ಒಡೆಯರು. 31ನೇ ಪ್ರಶ್ನೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಬಿ ಚಿಕ್ಕಮಗಳೂರು ಜಿಲ್ಲೆ. 32ನೇ ಪ್ರಶ್ನೆ, ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ? ಉತ್ತರ ಡಿ ಲಡಾಖ್. 33ನೇ ಪ್ರಶ್ನೆ, ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆ ಅಧ್ಯಕ್ಷರಾಗಿ ನೇಮಿಸಲಾಯಿತು? ಉತ್ತರ ಡಿ ಪರಮೇಶ್ ರಾವಲ್. 34ನೇ ಪ್ರಶ್ನೆ, ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಉತ್ತರ ಡಿ ಬೆಂಗಳೂರು. 35ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ? ಉತ್ತರ ಸಿ ಕೇರಳ ರಾಜ್ಯ. 36ನೇ ಪ್ರಶ್ನೆ, ಶ್ರೀಲಂಕಾದ ರಾಜಧಾನಿ ಯಾವುದು? ಉತ್ತರ ಬಿ ಕೊಲಂಬೋ. 37ನೇ ಪ್ರಶ್ನೆ, ಟಿಯಾನ್ಮೆನ್ 1 ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ? ಇದು ಗ್ರೇಸ್ ಅಂಕವಾಗಿದೆ. 38ನೇ ಪ್ರಶ್ನೆ, ಹಾರ್ನ್ಬಿಲ್ ಫೆಸ್ಟಿವಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಉತ್ತರ ಬಿ ನಾಗಾಲ್ಯಾಂಡ್. 39ನೇ ಪ್ರಶ್ನೆ, ಸಾಗರ್ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಉತ್ತರ ಬಿ ಹೈದರಾಬಾದ್. 40ನೇ ಪ್ರಶ್ನೆ, ಕೊಂಕಣ್ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ. ಇದು ಗ್ರೇಸ್ ಅಂಕವಾಗಿದೆ. ಮ್ಯಾಕ್ ಮಹೋನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ? ಉತ್ತರ ಬಿ ಭಾರತ ಮತ್ತು ಚೀನಾ ನಡುವಿನ ಗಡಿಯನ್ನು ಗುರುತಿಸುತ್ತದೆ. 42ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಕರಾವಳಿ ರಾಜ್ಯ? ಉತ್ತರ ಎ ಗುಜರಾತ್. 43ನೇ ಪ್ರಶ್ನೆ, ಕೆಳಗಿನ ಯಾವ ಆಕಾಂಕ್ಷಿಯು ಭಾರತದ ಮೂಲಕ ಹಾದು ಹೋಗುತ್ತದೆ? ಉತ್ತರ ಡಿ ಕ್ಯಾನ್ಸರ್ನ ಉಷ್ಣವಲಯ. 44ನೇ ಪ್ರಶ್ನೆ, ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ? ಉತ್ತರ ಬಿ ಕರ್ನಾಟಕದಿಂದ ತಮಿಳುನಾಡು ಕಡೆಗೆ ಹರಿಯುತ್ತದೆ. 45ನೇ ಪ್ರಶ್ನೆ, ಲಕ್ಷದ್ವೀಪದ ರಾಜಧಾನಿ? ಉತ್ತರ ಡಿ ಕವರಟ್ಟಿ. 46ನೇ ಪ್ರಶ್ನೆ, ಗೋಲ್ ಗುಂಬಜ್ ಡ್ಯಾಶ್ನಲ್ಲಿದೆ? ಉತ್ತರ ಸಿ ವಿಜಯಪುರ್ನಲ್ಲಿದೆ. 47ನೇ ಪ್ರಶ್ನೆ, ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಉತ್ತರ ಸಿ ಶರಾವತಿ ನದಿ. 48ನೇ ಪ್ರಶ್ನೆ, ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ? ಉತ್ತರ ಹತ್ತಿ ಬೆಳೆಯಲು. ಉತ್ತರ ಡಿ ಆಗಿದೆ. 49ನೇ ಪ್ರಶ್ನೆ, ದೇವಬಾಗ್ ಬೀಚ್ ಕಾರವಾರ್ನಲ್ಲಿದೆ? ಉತ್ತರ ಎ ಕಾರವಾರ್. 50ನೇ ಪ್ರಶ್ನೆ, ಭಾರತದಲ್ಲಿ ಮಲ್ಬೆರಿ ರೇಷ್ಮೆ ಹೆಚ್ಚು ಉತ್ಪಾದಕ? ಉತ್ತರ ಸಿ ಕರ್ನಾಟಕ. ಥ್ಯಾಂಕ್ ಯು ಫ್ರೆಂಡ್ಸ್.